ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಮ್ಯಯಂ. ಧರ್ಮ ರಕ್ಷತಿ ರಕ್ಷಿತಃ. ಅಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತಿದು. ಆದ್ರೆ ಇದು ಕಲಿಯುಗ. ಈ ಕಲಿಯುಗಕ್ಕಾಗಿ ಈ ಧರ್ಮಗೆಟ್ಟ ಬೆಂಕಿ ಆಡುತ್ತಿರುವ ಮಾತಂದ್ರ ಧರ್ಮೋ ರಕ್ಷತಿ ರಕ್ಷಿತ. ಇದ್ರ ಅರ್ಥ ಏನ್ ಗೊತ್ತಾ? ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಅರ್ಥ. ಇದನ್ನು ಯಾವಾಗಲೂ ಪ್ರೂವ್ ಮಾಡಿ ತೋರಿಸಿದಾನೆ ಈ ಧರ್ಮಗೆಟ್ಟ ಬೆಂಕಿ. ಹಾ ಮೋನಿಕಾ, ಇವತ್ತಿನಿಂದ ನಮ್ಮಿಬ್ಬರು ಕೈಗಳು ಕುಲುಕಿದವು ಅಂದಮೇಲೆ ಈ ಊರಲ್ಲಿ ನಾನ ಎನ್ನುವ ನಾಮರ್ದನ ಕತ್ತರಿಸಿ ಹಾಕಿ ಸ್ವರ್ಣ ರಾಜ್ಯವೆಂಬ ಅಂತಸ್ತಿನ ಮೇಲೆ ನೆಲೆಯಾಗಿ ನಿಲ್ಬೇಕು. ಮೋನಿಕಾ, ನೆಲೆಯಾಗಿ ನಿಲ್ಬೇಕು. ಡೋಂಟ್ ವರಿ ಮಿಸ್ಟರ್ ಬೆಂಕಿ. ಈ ಮೋನಿಕಾ ಮೊದಲು ಕೈ ಕುಲುಕುವವರೆಂದು ಕುಲುಕಿದಳು ಅಂದಮೇಲೆ ಅದು ನಾನಂದ ಹಾಗೆ ನಡಿಬೇಕು. ಮೈ ನಾಯಕಿ ನಹಿ ಕಳ್ಳಾಯಕಿ ಹೂಂ. ಮೈ ಜೀರೋ ನಹಿ हीरोइन नहीं, मैं हूँ लेडी टाइगर. डॉन है. ಡೋಂಟ್ ವರಿ ಮೋನಿಕಾ, ಈ ರಾಜ್ಯಕ್ಕೆ ಒಬ್ಬನೇ ಮಂತ್ರಿ, ದೇಶಕ್ಕೆ ಒಬ್ಬನೇ ಪ್ರಧಾನಿ, ಆದ್ರೆ ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ್, ಅದು ಈ ಬೆಂಕಿ ಆಗಿರ್ಬೇಕು. ಮಾಜಿ ಖಳನಾಯಕನ ಮಗ ಶಿವರಾಜನೇ ಆಗಿರ್ಬೇಕು. ಬೆಂಕಿ, ಪ್ರಯಾಣ ಮಾಡಿ ಬೇಜಾರಾಗಿದೆ. ನಿನ್ನ ಬಾಹುಗಳಿಂದ ಬಿಗಿದಪ್ಪಿ ಒಂದು ಸೊಗಸಾದ ಹಾಡಿಗೆ ಪಲ್ಲಕ್ಕಿಯಾಗಿ ಈ ರೌಡಿ ಸಾಮ್ರಾಜ್ಯದ ಹಿರಿಯ ನನ್ನ ಬಾಳಿನ ಬಡಿಯ. ಆಯ್ತು ಮೋನಿಕಾ, ನಿಮ್ಮ ಅಪೇಕ್ಷೆಯಂತೆ ಆಗಲಿ. ಓ ಪ್ರೀತಿಗೆ I love you. ಓ ಪ್ರೀತಿಗೆ I love you.
ಬೆಂಕಿ, ಈ ಊರಿಗೆ ನನ್ನೆಲ್ಲ ಕರೆಸಿರುವ ಕಾರಣವೇನೆಂದು ತಿಳಿಸು. ನೀವು ಹಾಕಿದ ಪ್ಲಾನ್ನಂತೆ ನಮ್ಮ ಕಾಯಕನ ಮುಗಿಸಿ ಬಾಂಬೆ ಡಾನ್ನ ಡೆಲ್ ಮುಗಿಸಲು ಹೋಗ್ಬೇಕು. ನೋಡ್ ಮೋನಿಕಾ, ಇವತ್ತಿನಿಂದ ನೀನು ಈ ಊರಿನ ಅಗರ್ಭ ಶ್ರೀಮಂತ ವಜ್ರಕಾಂತನ ಸ್ನೇಹ ಬೆಳೆಸಬೇಕು. ಆ ಸ್ನೇಹದಲ್ಲಿ ನೀನಾಡಿಸಿದ ಗೊಂಬೆ ಹಂಗೆ ಅವನು ವಜ್ರಕಾಂತ ಆಡಬೇಕು. ಮೋನಿಕಾ, ಇನ್ನು ಮುಂದಿನದು ನನ್ನ ಗೌಪ್ಯ ಸ್ಥಳದಲ್ಲಿ ತಿಳಿಸ್ತೀನಿ. ನೋಡ್ ಮೋನಿಕಾ, ಅದೆಷ್ಟೋ ದಿನಗಳಾಯ್ತು ನಿನ್ನ ಜೊತೆ ರಾತ್ರಿ ಕಳೆದು. ಇವತ್ತು ನಡೆಯಲಿ ನಮ್ಮಿಬ್ಬರ ರಾಸಲೀಲೆ. ಮೋನಿಕಾ, ನಿನಗೋಸ್ಕರ ನನ್ನ ತೋಟದ ಮನೆಯಲ್ಲಿ ಸಾಯಂಕಾಲ ವೇಟ್ ಮಾಡ್ತಿರ್ತೀನಿ. ನೀನ್ ಲೇಟ್ ಮಾಡ್ದೆ, ಬೇಗನೆ ಬಂದ್ಬಿಡು ಮೋನಿಕಾ, ಬೇಗನೆ ಬಂದ್ಬಿಡು. ಬರ್ತೀನಿ ಮೋನಿಕಾ. ಬೆಂಕಿ, ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಹೆಮ್ಮಾರಿ. ಬೆಂಕಿ, ನಿನ್ನ ಜೊತೆಯಲ್ಲೇ ಇದ್ದು ಶ್ರೀಮಂತ ಗಂಡಸರ ಸಂಪತ್ತನ್ನ ದೋಚಿಕೊಂಡು ಹೋಗೋದೆ ಈ ಮೋನಿಕಾಳ ಗುರಿ. ಈ ಮೋನಿಕಾ ಒಂದೇ ಹಕ್ಕಿಗೆ ಕಾಳು ಹಾಕಿ ಕರೆಯುವವಳಲ್ಲ, ಅದು ನನ್ನ ಜಾಯಮಾನದಲ್ಲೂ ಇಲ್ಲ. ಸೂರ್ಯ,
ಕಾಲೇಜ್ ಓದುವ ಸಮಯದಲ್ಲಿ ಈ ಮೋನಿಕಾಳ ಪ್ರೇಮ ಪಾಶಕ್ಕೆ ಬೀಳದೆ ನುಡಿಚಿಕೊಂಡೆ. ಆದ್ರೆ ಈಗ ಈ ಮೋನಿಕಾ ನಿನ್ನೂರಿಗೆ ಬಂದಿದ್ದಾಳೆಂದ ಮೇಲೆ ನಿನ್ನನ್ನ ನನ್ನ ಪ್ರೀತಿಯ ಬಲೆಯಲ್ಲಿ ಹಾಕಿಕೊಳ್ಳದೆ ಹೋದ್ರೆ ಐ ಆಮ್ ನಾಟ್ ಮೋಹ ತುಂಬಿದ ಮೋನಿಕಾ. ಓಹೋ, ನಾನು ಅಂದುಕೊಂಡಂತೆ ನನ್ನ ಪ್ರೇಮ ಕಹಾನಿ ಸೂರ್ಯ ಎತ್ತ ಕಡೆಯೇ ಬರ್ತಾ ಇದ್ದಾನೆ. ಬರಲಿ ಬರಲಿ, ಪ್ರಥಮ ಬೆಟ್ಟಿಯಲ್ಲಿ ಕೊಡುತ್ತೇನೊಂದು ಝಲಕ್. ಹಲೋ ಸೂರ್ಯ, ಹೌ ಆರ್ ಯು? ಓ ಮೋನಿಕಾ, ವಾಟ್ ಇಸ್ ದಿಸ್ ಸರ್ಪ್ರೈಸ್? ಹಾಗೇನಿಲ್ಲ ಸೂರ್ಯ, ನಿನ್ನ ನೆನಪಾಯ್ತು, ಹೀಗಾಗಿ ನಿನ್ನನ್ನು ನೋಡ್ಲೆಂದು ಬಂದೆ. ಸುಳ್ಳು ಹೇಳಬೇಡ ಮೋನಿಕಾ, ನಿನ್ನ ಭೇಟಿಯಾಗದೆ ಬಹಳ ದಿನ ಕಳೆದು ಹೋದರು. ಒಂದು ಫೋನ್ ಮಾಡದ ನೀನು ನನ್ನ ಭೇಟಿಗೆ ಬಂದ್ರೆ ನಂಬಲು ಸಾಧ್ಯವೇ? ನಿಜವಾಗಿಯೂ ಸತ್ಯ ಸೂರ್ಯ, ಯಾಕೋ ಏನೋ ಗೊತ್ತಿಲ್ಲ, ನಿನ್ನೊಂದಿಗೆ ಕಳೆದ ಆ ಕ್ಷಣಗಳು ನೆನಪಾದ್ದು. ಅದಕ್ಕೋಸ್ಕರ ನನ್ನ ಹಳೆಯ ಪ್ರಿಯಕರನನ್ನ ಹುಡುಕುತ್ತಾ ಬಂದೆ. ಮೋನಿಕಾ, ನೀನು ಜೋಕ್ ಮಾಡ್ತಾ ಇಲ್ಲ ತಾನೇ? ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ, ಹೀಗಾಗಿ ಈ ಮೋನಿಕಾ ಎಂದ್ರೆ ಭೂಮಿ ಯಾವತ್ತು ನಿನ್ನ ಸುತ್ತಾನೇ ಸುತ್ತೀವಿ. ಇದೇನಿದು, ಪೆನ್ನು ಹಿಡಿಬೇಕಾದ ಕೈಯಲ್ಲಿ ಜತ್ತಿಗೆ ಹಿಡಿದಿದ್ದೀಯಾ? ಬ್ಯಾಗ್ ಹಾಕ್ಬೇಕಾದ ಹೆಗಲಿಗೆ ರೆಂಟಿ ಹೊತ್ತಿದ್ದೀಯಾ? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿ ಹೋದರು ಮರಳಿ ತನ್ನ ತಾಯಿ ಗೂಡಿಗೆ ಬರಲೇಬೇಕು. ಹಾಗೆ ನಾನು BA ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಭೂತಾಯಿಯ ಸೇವೆ ಮಾಡ್ತಾ ಇದ್ದೀನಿ. ನೌಕರಿ ಪಡೆದ ನಾನು ಇನ್ನೊಬ್ಬರ ಮುಂದೆ ಅಂಗಲಾಚಿ ಬೇಡಿಕೊಳ್ಳುವುದಕ್ಕಿಂತ ಭೂತಾಯಿಯನ್ನು ಉತ್ತಿ ಬಿತ್ತಿ ಅದರಿಂದ ಬರುವ ಇಡೀ ದೇಶದ ಜನಕ್ಕೆ ಅನ್ನ ಹಾಕುವ ರೈತ ನಾನು. ಅಂತ ಭಾಗ್ಯ ಅನ್ನದಾತನಿಂದ ಮಾತ್ರ ಸಾಧ್ಯ. ರಾಜ, ಮೆಚ್ಚಿದ ನಿನ್ನ ಕಾಯಕಕ್ಕೆ ನನ್ನ ಹೃದಯ ಗೆದ್ದ ರೈತ ಅನ್ನದಾತ. ಮೋನಿಕಾ, ಕಾಲೇಜ್ ಗೆಳತಿನ ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡೋದು ಅಷ್ಟೊಂದು ಸೌಖ್ಯವಲ್ಲ. ಬಾ, ನಮ್ಮ ಮನೆಗೆ ಹೋಗೋಣ. ನೋ, ಈಗ ಬೇಡ, ಮತ್ತೊಮ್ಮೆ ಬರ್ತೀನಿ. ಯಾಕೆ ಮೋನಿಕಾ, ಈ ಬಡವನ ಗುಡಿಸಲಿಗೆ ಬರಲು ಸಂಕೋಚವೇ? ಹಾಗೇನಿಲ್ಲ ಪ್ರಿಯಕರ, ನಾನೊಬ್ಬ VIP ಪರ್ಸನ್ಗೆ ಭೇಟಿಯಾಗುವುದಿದೆ. ಭೇಟಿಯಾದ ನಂತರ ಖಂಡಿತ ನಿನ್ನ ಮನೆಗೆ ಬರ್ತೀನಿ. ಹಾಗೆ ಹೋದರೆ ಹೇಗೆ ಮೋನಿಕಾ? ಈ ನಲ್ಲನ ಒಂದು ಮನತನಿಸಬಾರದೆ, ಒಂದು ಹಾಡನ್ನು ಹಾಡಬಾರದೆ? ಹಾಗೆ ಆಗಲಿ ಪ್ರಿಯ. ಹೃದಯದಲ್ಲಿ
ಆಗುತ್ತಿದೆ